ಪ್ರಧಾನಿ ಮೋದಿಯವರು ಕೂಡ ಪಾರ್ಲಿಮೆಂಟ್ ಕಡೆಗೆ ಬಂದಿದ್ದಾರೆ. ಸಂಸತ್ ಭವನದ ಕಡೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸಿದ್ದಾರೆ. 11 ಗಂಟೆಗೆ ಸರಿಯಾಗಿ ಕೇಂದ್ರ ಬಜೆಟ್ ಮಂಡನೆ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರ ಪಾಲ್ಗೆ ಇದು 9ನೇ ಬಜೆಟ್. ಸತತ 9 ಬಜೆಟ್ಗಳನ್ನು ಮಂಡಿಸಿರ್ತಕ್ಕಂಥದ್ದು. ಪ್ರತಿ ಬಜೆಟ್ನಲ್ಲೂ ಕೂಡ ಒಂದಷ್ಟು ಹೊಸತನವನ್ನು ತರುವ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಯಾವ ಸ್ವರೂಪದ ಕೊಡುಗೆಗಳನ್ನು ನಿರ್ಮಲಾ ಸೀತಾರಾಮನ್ ಅವರು ಕೊಡ್ತಾರೆ ಅನ್ನುವಂಥದ್ದು ಬಹಳ ದೊಡ್ಡ ನಿರೀಕ್ಷೆ ಇದ್ದೇ ಇದೆ. ಪೂರ್ಣಿಮಾ ನಾಯಕ್ ಅವರೇ, ಈಗ ಸ್ಟಾರ್ಟಪ್ ಬಗ್ಗೆ ನೀವು ಹೇಳಿದ್ರಿ, ನಿರೀಕ್ಷೆಗಳ ವಿಚಾರದಲ್ಲಿ ಹೇಳಿದ್ರಿ. ಆದರೆ ನಾವು ಇಲ್ಲೂ ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ವಿಚಾರದ ಬಗ್ಗೆ ಬಹಳ ಮುಖ್ಯವಾದಂತಹ ಪ್ರಶ್ನೆಗಳು. ಸ್ಟಾರ್ಟಪ್ಗೂ ಕೂಡ ಇದು ಯಾವ ರೀತಿಯಂಥ ಚಾಲೆಂಜ್? ಈಗ ಇಂಡಿವಿಜುವಲ್ ಆಗಿ ಶುರು ಮಾಡಿದಾಗ ಅವರು ಸ್ಕಿಲ್ಡ್ ಇರ್ತಾರೆ, ಅವರು ಸ್ಟಾರ್ಟ್ ಮಾಡ್ತಾರೆ, ಎಲ್ಲವೂ ಸರಿ. ಆದರೆ ಅದಕ್ಕೆ ಪೂರಕವಾಗಿ ಅದನ್ನು ಬೆಳೆಸುವಂತಹ ದೃಷ್ಟಿಗೆ ಬಂದಾಗ ಏನು ಚಾಲೆಂಜಸ್ ಇದೆ? ಈ ನಿರೀಕ್ಷೆಗಳು ಕೂಡ ಹೇಗಿದೆ ಅಂತ ಇದರಲ್ಲಿ? ಸರ್, ನಮ್ದು ಸ್ಟಾರ್ಟಪ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಟರ್ನ್ಶಿಪ್ ಒಂದು ತುಂಬಾ ಪಾಪ್ಯುಲರ್ ಆಗಿದೆ ಇವಾಗ. ಸೊ ಸ್ಟಾರ್ಟಪ್ಗಳು 3 ತಿಂಗಳು 6 ತಿಂಗಳು ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ. ಏನೋ ಕಾಲೇಜ್ಗೆಲ್ಲ ಹೋಗಿ ಫ್ರೆಷರ್ಸ್ಗೆಲ್ಲ ತಗೊಂಡು ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಬಹಳವಾಗಿ ಹೆಲ್ಪ್ ಆಗ್ತಾ ಇದೆ. ಇನ್ನು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ತುಂಬಾ ಪ್ರಾಡಕ್ಟ್ IT ಸಾಫ್ಟ್ವೇರ್ ಯಾವಾಗಲೂ ಇಂಡಿಯಾದಲ್ಲಿ ಆಲ್ರೆಡಿ ಇದೆ. ಬಟ್ ಪ್ರಾಡಕ್ಟ್ ಕಂಪನೀಸ್, ಎಲೆಕ್ಟ್ರಾನಿಕ್ಸ್ ಕಂಪನಿಗಳಲ್ಲೂ ಹೆಲ್ತ್ ಕೇರ್ ಅಲ್ಲಿ, ಎಜುಕೇಶನ್ ಅಲ್ಲಿ ತುಂಬಾ ಎಡ್ಟೆಕ್ ಅಲ್ಲೆಲ್ಲ ಹೋಗಿ ಇಂಟರ್ನ್ಶಿಪ್ ಆಗಿ ಆಮೇಲೆ ಜಾಬ್ಸ್ ಕೂಡ ಇದಾಗುತ್ತೆ ಸ್ಟಾರ್ಟಪ್ ಅಲ್ಲಿ ಬೆನಿಫಿಟ್ ಇಂದಾಗಿ. ಆಕ್ಚುಲಿ ಹೌದು. ಈಗ ನೀವು ಅವಾಗಲೇ ಹೇಳಿದ್ರಿ, ಗೌರ್ಮೆಂಟೇ ಅದೇ ಬಯರ್ ಆಗುವಂತಹ ನಿರೀಕ್ಷೆಗಳನ್ನು ಸ್ಟಾರ್ಟಪ್ ದೃಷ್ಟಿಯಿಂದ ಇದು ಯಾಕೆ ಮುಖ್ಯ ಅಂತ ಹೇಳ್ಕೊಂಡು, ಹೇಗೆ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡುವಂತಹ ದೃಷ್ಟಿಯಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ? ಹೌದು 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 ಸರ್. ಆಕ್ಚುಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಸ್ಟಾರ್ಟ್ಅಪ್ಗಳಿಗೆ ಫಂಡಿಂಗ್ ಎಲ್ಲಿಂದಲೂ ಬರ್ತಾ ಇದೆ. ಯಾಕೆಂದ್ರೆ ಎಲಿವೇಟ್ ಗ್ರಾಂಟ್ ಇದೆ ನಮ್ಮ ಕರ್ನಾಟಕದಲ್ಲಿ, ಬೇರೆ ಸ್ಟೇಟ್ ಅಲ್ಲಿ ತುಂಬಾ ಗ್ರಾಂಟ್ಸ್ ಇದೆ, ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಬಟ್ ಪ್ರಾಡಕ್ಟ್ ರೆಡಿ ಆದ ತಕ್ಷಣ ಅವರಿಗೆ ಫಸ್ಟ್ 100 ಕಸ್ಟಮರ್ ಒಂದು ಬೇಕಾಗುತ್ತೆ ಸರ್. ಅವರು ಮಾರ್ಕೆಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಆ ವ್ಯಾಲಿಡಿಟಿ ಸಿಗ್ಲಿಕ್ಕೆ, ಆ ಪ್ರೋತ್ಸಾಹನೆ ಸಿಗ್ಲಿಕ್ಕೆ ಅದು ಗವರ್ಮೆಂಟ್ ಒಂದು ಪೋರ್ಟಲ್ ಮಾಡಿ ಕೊಟ್ರೆ, ಆಲ್ರೆಡಿ ಗವರ್ಮೆಂಟ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಇದೆ. ಆ ಗವರ್ಮೆಂಟ್ ಫಸ್ಟ್ ಬಯರ್ ಆದ್ರೆ ಒಂದು ವ್ಯಾಲಿಡಿಟಿ, ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಪ್ರೂವ್ ಆಗುತ್ತೆ. ಅದಕ್ಕಾಗಿ ಇದೊಂದು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಆಮೇಲೆ ಅದು ಮಾತ್ರ ಅಲ್ಲ, ಬಯರ್ ಮಾತ್ರ ಅಲ್ಲ, ಪೇಮೆಂಟ್ಸ್ ಕೂಡ ಟೈಮಲ್ಲಿ ಪ್ರೊಸೆಸ್ ಮಾಡಬೇಕು. ಅದು ಕೂಡ ನೋಡಿ ಬಂದಿದ್ದೇವೆ ನಾವು. ಕೆಲವು ಕಡೆ ಗವರ್ಮೆಂಟ್ ಫಸ್ಟ್ ಬಯರ್ಸ್ ಇದ್ದಾರೆ, ಬಟ್ ಪೇಮೆಂಟ್ಸ್ ತುಂಬಾ ಡಿಲೇ ಆಗ್ತಾ ಇದೆ. ಆ ಫಾಸ್ಟರ್ ಅಪ್ರೂವಲ್, ಕಂಪ್ಲೈನ್ಸ್ ಸ್ವಲ್ಪ ಕಡಿಮೆ ಮಾಡೋದು. ಸೊ ಅದು ಓವರ್ ಆಲ್ ಬಂಡಲ್ ಆಲ್ರೆಡಿ ಬೆನಿಫಿಟ್ಸ್ ಇದೆ, ನಮ್ಮ ಮುಂಚಿನ ಬಜೆಟ್ ಅಲ್ಲೆಲ್ಲ ಕೊಟ್ಟಿದ್ದಾರೆ. ಅದನ್ನ ಕರೆಕ್ಟ್ ಆಗಿ ಸಿಂಪ್ಲಿಫೈಡ್ ಆಗಿ ಫಾಸ್ಟ್ ಆಗಿ ಅಪ್ರೂವಲ್ ಮಾಡೋದೊಂದು ನಿರೀಕ್ಷಣೆ ಇದೆ ಸರ್. ನಾರಿ ಶಕ್ತಿ ಬಗ್ಗೆ ಬಹಳ ಮುಖ್ಯವಾಗಿ ಕಳೆದ ಬಜೆಟ್ ನಲ್ಲಿ, ಅದರ ಹಿಂದಿನ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ ಬಹಳ ಮುಖ್ಯವಾಗಿ ಹೇಳಿದೆ. ನಾರಿ ಶಕ್ತಿ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಆಂಟರ್ಪ್ರಿನರ್ಸ್ಗೆ ಯಾವ ರೀತಿಯಾಗಿ, ಉದ್ಯಮಿಗಳಿಗೆ ಯಾವ ರೀತಿಯಂತಹ ನಿರೀಕ್ಷೆಯನ್ನ? ಯಾಕಂದ್ರೆ ನಾರಿ ಶಕ್ತಿ ಅಂತ ಹೇಳಿದ ತಕ್ಷಣವೇ ಕೇವಲ ಕಾರ್ಮಿಕ ವಲಯದಲ್ಲಿರುವಂಥ, ಕೃಷಿ ಕಾರ್ಮಿಕ ವಲಯದಲ್ಲಿರುವಂಥವ್ರಿಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಡುವಂಥದ್ದು, ಅಥವಾ ಗೃಹಿಣಿಯರಿಗೆ ಒಂದಿಷ್ಟು ಆದ್ಯತೆಯನ್ನು ಕೊಡುವಂಥದ್ದು, ಅದು ಇನ್ಸೆಂಟಿವ್ ರೂಪದಲ್ಲಿ ಕೊಡುವಂಥದ್ದು ಕಡೆಗೆ ಸರ್ಕಾರಗಳು ಹೊರಡ್ತವೆ. ಆದರೆ ಇಲ್ಲಿ ನಾರಿ ಶಕ್ತಿಯ ದೃಷ್ಟಿಯಿಂದ ಆ್ಯಕ್ಚುಲಿ ಏನು ನಿರೀಕ್ಷೆಯನ್ನು ಮಾಡ್ತಿದ್ದೀರಿ ನೀವು? ಸರ್, ಇದು ಗುರುರಾಜ್ ಸರ್ ಹೇಳಿದ್ರು ಆಲ್ರೆಡಿ. ಜಾಯಿಂಟ್ ಇನ್ಕಮ್ ಟ್ಯಾಕ್ಸ್ ಇದು ಆಕ್ಚುಲಿ ಹೆಲ್ಪ್ ಆಗುತ್ತೆ. ಇಟ್ಸ್ ನಾಟ್ just for homemakers, even who are earning salaries. Lot of women are already employed with startup, working from home ಮಾಡ್ತಾ ಇದ್ದಾರೆ, ರಿಮೋಟ್ ಜಾಬ್ಸ್ ಮಾಡ್ತಾ ಇದ್ದಾರೆ. ದೇ ಮೈಟ್ ಬಿ ಇನ್ ದ ಫಸ್ಟ್ ಲಿಮಿಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಅಷ್ಟು ಅವರಿಗೆ ಫುಲ್ ಜಾಸ್ತಿ ಇನ್ಕಮ್ ಬರ್ತಾ ಇಲ್ಲ. ಸೊ ಮೇ ಬಿ ಇಫ್ ದೇ ಆರ್ ಏಬಲ್ ಟು ಕಂಬೈನ್ ವಿತ್ ದೇರ್ ಸ್ಪೌಸಸ್, ಆರ್ ಇಫ್ ದೇ ಆರ್ ಏಬಲ್ ಟು ಗೆಟ್ ಮೋರ್ ಬೆನಿಫಿಟ್. ಮುಂಚೆ ವುಮೆನ್ ಅಂತ ಡಿಫ್ರೆಂಟ್ ಸ್ಲ್ಯಾಬ್ ಇತ್ತು ಸರ್, ಇವಾಗ ಆ ಥರ ಇಲ್ಲ. ಸೊ ಮೇ ಬಿ ಒಂದು ಎಕ್ಸ್ಟ್ರಾ ಸ್ಲ್ಯಾಬ್ ಮಾಡಿ ಬೆಟರ್ ಟ್ಯಾಕ್ಸ್ ರೇಟ್ಸ್ ಕೊಡುವಂಥದ್ದು ಏನಾದರೂ ಮಾಡಿದ್ರೆ ಖುಷಿ ಆಗುತ್ತೆ. ಎಸ್, ಥ್ಯಾಂಕ್ ಯು ಪೂರ್ಣಿಮಾ ನಾಯಕ್ ಅವರು. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕಾಗಿ, ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಡೋದಕ್ಕಾಗಿ. ತಿಳಿಸ್ಬಿಟ್ಟಿದ್ರೆ, ಇಲ್ಲಿ ರೈತರ ದೃಷ್ಟಿಯಿಂದ ನೋಡಿದಾಗಲೇ ಫಸಲ್ ಭೀಮಾದಂತಹ ಯೋಜನೆಗಳಿದ್ದಾವೆ, ಆದರೆ ಅದು ಸರಿಯಾಗಿ ನಮ್ಮ ಫಸಲ್ಗೆ ತಕ್ಕಂಗೆ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಇದೆ. ಅಥವಾ ಕರ್ನಾಟಕವೂ ಕೂಡ ಈರುಳ್ಳಿ ಬೆಳೀತಕ್ಕಂತಹ ರಾಜ್ಯಗಳಲ್ಲಿ ಕರ್ನಾಟಕವೂ ಕೂಡ ಪ್ರಮುಖ ರಾಜ್ಯನೇ. ಈರುಳ್ಳಿಗೆ MSP ಅನ್ವಯ ಆಗೋದಿಲ್ಲ. 22 ಬೆಳೆಗಳ ವ್ಯಾಪ್ತಿಯಲ್ಲಿ ಈರುಳ್ಳಿ ಸೇರಿಕೊಳ್ಳೋದಿಲ್ಲ MSP ವಲಯದಲ್ಲಿ. ಈ ದೃಷ್ಟಿಯಿಂದ, ಯಾಕಂದರೆ 50 ಪೈಸೆಯಿಂದ 2 ರೂಪಾಯಿವರೆಗೆ ಈ ಬಾರಿ ರೈತರು ತಮ್ಮ ಈರುಳ್ಳಿಯನ್ನು ಮಾರಿದ್ದಿದೆ. ಆದರೆ ಮಾರ್ಕೆಟಲ್ಲಿ 30 ರೂಪಾಯಿಗಿಂತ ಕೆಳಗಡೆ ಬಂದಿರೋದನ್ನು ನಾವು ನೋಡಲಿಲ್ಲ. 3 kgಗೆ 100 ರೂಪಾಯಿ ಅಂತೇಳಿನೇ ನೋಡಿದ್ವಿ ಹೊರತು ಆಫರ್ಗಳನ್ನು ಬೆಂಗಳೂರಿನಂತಹ ಸಿಟಿಯಲ್ಲಿ ಎಲ್ಲೂ ಕೂಡ 30 ರೂಪಾಯಿಗಿಂತ ಕಡಿಮೆ ಬಂದಂಗೆ ಕಾಣಲೇ ಇಲ್ಲ. ಇಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಇದೆ? ಇದನ್ನು ಹೇಗೆ ಗುರುತಿಸಬೇಕಾಗಿದೆ ರೈತರಿಗೆ?
ಸರ್, ಈಗ ಫಸಲ್ ಬಿಮಾದ ಬಗ್ಗೆ ತಾವು ಕೇಳಿದರೆ, ಆ್ಯಕ್ಚುಲಿ ಫಸಲ್ ಬಿಮಾದ ಬಗ್ಗೆ ಏನು ಹೇಳಿದ್ದಾರೆ, ಖಂಡಿತ ಒಳ್ಳೆ ಘೋಷಣೆಗಳಿದ್ದಾವೆ. ಕ್ಲೈಮ್ ಕೊಡಬೇಕಾದ್ರೆ ರೈತರನ್ನ ಹೇಗೆ ಯಾರನ್ನ ಬೆನಿಫಿಷಿಯರಿ ಅಂತ ನೋಡ್ತಾ ಇದ್ದಾರೆ ಅಥವಾ ಯಾರಿಗೆ ನಷ್ಟ ಆಗಿದೆ ಅಂದರೆ CC ಅಂತಿದೆ, ಕ್ರಾಪ್ ಕಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಅದು ಹೋಬಳಿ ಮಟ್ಟದಲ್ಲಿ ಮತ್ತು 6 ಇಯರ್ಸ್ 7 ಇಯರ್ಸು 7 ಇಯರ್ಸಲ್ಲಿ ಅತಿ ಕಡಿಮೆ ಬೆಳೆ ಬೆಳೆದಂಥದ್ದು ಯಾವ ಸಂದರ್ಭದಲ್ಲಿ ಅದರ ಆಧಾರದ ಮೇಲೆ ನಮಗೆ ಅವರು ಇನ್ಶೂರೆನ್ಸನ್ನು ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಆ ಅಂಶ ಏನಿದೆ ಅದ್ರ ಬಗ್ಗೆನೂ ನಮ್ಮದು ಆಕ್ಷೇಪ ಇದೆ. ನೀವು 6 ವರ್ಷದ ಬೆಳೆನ ತೊಗೋಬೇಡಿ, ನೀವು ಆ ವರ್ಷ ಮತ್ತು ಇಂಡಿವಿಜುವಲ್ ಆಗಿ ಆ ರೈತನಿಗೆ ಎಷ್ಟು ನಷ್ಟ ಆಗಿದೆ ಅನ್ನೋದು ತೊಗೊಳ್ಳಿ. ಅದರ ಆಧಾರದ ಮೇಲೆ ನೀವು ಕೊಡಲಿಕ್ಕಾದರೆ ಅದನ್ನು ಖಂಡಿತ ನೀವು ಇನ್ಶೂರೆನ್ಸ್ ಅಂತ ಹೇಳ್ಬೋದು. ಇನ್ಶೂರೆನ್ಸ್ ಅನ್ನೋದನ್ನು ಅದ್ರ ಭಾಷೆ ಅರ್ಥ ಏನು, ನಷ್ಟ ಆದ ನಾವು ಪರಿಹಾರ ಕೊಡ್ತೀವಿ ಅನ್ನೋದು ಇನ್ಶೂರೆನ್ಸ್. ನಷ್ಟದ ಪರಿಹಾರ ಕೊಡೋದಿಲ್ಲ, ಅವ್ರ ಕ್ಯಾಲ್ಕುಲೇಷನ್ನಲ್ಲಿ ಎಷ್ಟು ಬರುತ್ತೋ ಅಷ್ಟು ಕೊಡ್ತೀವಿ ಅನ್ನೋದೇನಿದೆ. ಹಂಗಾಗಿ ಮತ್ತೆ ಇನ್ನೊಂದೇನೆಂದರೆ ಸರ್, ನಾವು ಆ ಇನ್ಶೂರೆನ್ಸ್ ಅನ್ನೋದೇನಿದೆ ನೀವು ಸರ್ಕಾರದಲ್ಲೇ ಉಳಿಸ್ಕೊಳ್ಳಿ. ಪ್ರೈವೇಟ್ನವ್ರಿಗೆ ಕೊಟ್ಟರೆ ಅವರು ಯಾರೋ ಬಿಸ್ನೆಸ್ಗೆ ಅಂತ ಬರ್ತಾರೆ, ಸರ್ವಿಸಿಗೆ ಬರಲ್ಲ. ಇನ್ಶೂರೆನ್ಸ್ ಅನ್ನೋ ಸೆಕ್ಟರ್ ಸರ್ವಿಸ್ ಸೆಕ್ಟರ್ ಅದು. ಆ ದೃಷ್ಟಿಯಿಂದ ನೀವು ಅದು CC ಅನ್ನೋದನ್ನು ತೆಗೀರಿ ಅನ್ನೋದು ಹೇಳ್ತಾ ಇದ್ದೀವಿ. ನೀವು ಈರುಳ್ಳಿ ಪ್ರಸ್ತಾಪ ಮಾಡಿದ್ರಿ. ವೆಜಿಟೇಬಲ್ಸ್ ಹೆಂಗಿದೆ ಸರ್ ಅಂದರೆ, ಒಂದು ಸಲ 1 kg ದರ 1 ಕ್ವಿಂಟಲ್ ದರ ಒಂದೇ ಥರ ಇರುತ್ತೆ. ಅದು ವೆಜಿಟೇಬಲ್ಸಲ್ಲಿ ಮಾತ್ರ ನೀವು ಆ ಥರದ ಸಾಧ್ಯತೆಗಳು, ಆ ಥರದ ಬೆಳವಣಿಗೆಗಳನ್ನ ಕಾಣಲಿಕ್ಕೆ ಸಾಧ್ಯ. ಈ ನಮ್ಮ MSP ಏನಿದೆ, MSP ವ್ಯಾಪ್ತಿಯಲ್ಲಿ ವೆಜಿಟೇಬಲ್ಸ್ ಇಲ್ಲ. ಪೆರಿಷಬಲ್ ಕಮಾಡಿಟೀಸ್ ಏನು 24 ಅವರ್ಸು 36 ಅವರ್ಸಲ್ಲಿ ಯಾವ ನಷ್ಟ ಆಗ್ತವೆ ಅಂಥವಕ್ಕೆ ನಮ್ಮ MSP ಇಲ್ಲ. ಆ್ಯಕ್ಚುಲಿ MSP ಇರೋ ಕ್ರಾಪ್ಗಳಿಂದೇನು ರೈತರಿಗೆ ಅನುಕೂಲ ಆಗಿಲ್ಲ. MSP ಬರೋಂಥ ಕ್ರಾಪ್ಗಳಲ್ಲಿ ವೆಜಿಟೇಬಲ್ಸ್ಗೆ ಏನಿದೆ ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇರೋದು ಆಪ್ಕಾಮ್ಸ್ ಟೈಪು ಒಂದು ಬೋರ್ಡ್ ಮಾಡಿ ನೀವು ಯಾವಾಗಲೂ ನಾವು ಸ್ಟ್ಯಾಚ್ಯುಟರಿ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ದೀವಿ MSP ಅಂದರೆ, ಇಷ್ಟು ಬೆಲೆಗಿಂತ ಕೆಳಗೆ ಮಾರಾಟ ಆಗಬಾರ್ದು. ಯಾವುದೇ ಕೃಷಿ ಉತ್ಪನ್ನ ಇಷ್ಟು ಬೆಲೆಗಿಂತ ಕೆಳಗೆ ಮಾರಾಟ ಆಗಬಾರ್ದು. ಅದು ಕಾಸ್ಟ್ ಆಫ್ ಕಲ್ಟಿವೇಷನ್ ಆಧಾರದ ಮೇಲೆ. ಆ ಥರದ್ದು ನೀವು ಏನಾದ್ರು ಪ್ರೋಗ್ರಾಮ್ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ಮತ್ತು ನಾನು ಈ ಸರ್ಕಾರಗಳಲ್ಲಿ ಕೇಳೋದು, ನೀವು ನಮಗಷ್ಟೇ ಅನುಕೂಲ ಮಾಡಿ ಅಂತ ಕೇಳೋದಿಲ್ಲ. ನಮಗೂ ಅನುಕೂಲ ಆಗಬೇಕು, ಅದರಿಂದ ಸೊಸೈಟಿಗೂ ಅನುಕೂಲ ಆಗಬೇಕು. ಯಾವುದು ಗುಣಮಟ್ಟದ ಕೃಷಿ ಪದಾರ್ಥಗಳಿರ್ತದೆ ಅದಕ್ಕೆ ಬೆಂಬಲಿಸೋ ರೀತಿ ನಿಮ್ಮ ಸ್ಕೀಮ್ಸ್ ಇರಲಿ. ನೀವು ಈಗೇನಾಗಿದೆ ಅಂದರೆ ಹೆಚ್ಚೆಚ್ಚು ಪ್ರೊಡಕ್ಷನ್ಗೆ ಒತ್ತು ಕೊಡ್ತಾ ಇದ್ದೀರಿ. ಈಗ ನಮ್ಮ ಗುರುರಾಜ್ ಅವರು ಹೇಳಿದರು 1960ಇಂದ ನಾವು ಟ್ಯಾಕ್ಸ್ನಲ್ಲಿ ಬದಲಾವಣೆ ತೊಗೊಂಬಂದಿದ್ದೀವಿ ಅಂತ. ನಮ್ಮ ಇಳುವರಿ ಅನ್ನೋದು 1965 ಚಾಲೆಂಜ್ ಇಳುವರಿ ಅನ್ನೋದು. ಈಗ 2025 ಚಾಲೆಂಜ್ ಅಲ್ಲ ಇಳುವರಿ ಅನ್ನೋದು. ಈಗ ನಾವು ನೋಡಬೇಕಾಗಿರೋದು ಗುಣಮಟ್ಟಕ್ಕೆ ಕೊಡಬೇಕು ಮತ್ತು ಕ್ವಾಂಟಿಟಿಗಲ್ಲ ಕ್ವಾಲಿಟಿಗೆ. ಮತ್ತು ಕ್ವಾಲಿಟಿ ಕೊಟ್ಟಂಥ ರೈತನ ಅವನ ಜೀವನನೂ ಕ್ವಾಲಿಟಿ ಆಗಬೇಕು. 65ರಲ್ಲಿರೋ ಚಾಲೆಂಜಲ್ಲಿ ಭಾಳ ಮುಖ್ಯವಾಗಿ ನಮ್ಮಲ್ಲಿ ಕಲ್ಟಿವೇಷನ್ ಆಗ್ತಕ್ಕಂಥ ಲ್ಯಾಂಡ್ನ ಪ್ರಮಾಣ ಕಡಿಮೆ ಇತ್ತು. ಯಾಕೆಂದರೆ ನಮ್ಮಲ್ಲಿ ಮಳೆ ಆಧಾರಿತನೇ ಜಾಸ್ತಿ ಇದ್ವು. ಅಲ್ಲಿ ನೀರಾವರಿಯನ್ನು ಒದಗಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಈಗ ಹೆಚ್ಚಳ ಆಗ್ತಾ ಬಂದಿದೆ. ಸೊ ನಮಗೀಗ ಆ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವಂಥದಕ್ಕೆ ಅವಕಾಶ ಕೂಡ ಭಾಳ ಮುಖ್ಯವಾಗಿ. ಸರ್, ಈಗ ಒಂದು ನೋಡಿ ಸರ್, ಈಗ ನಾವು ಒಬ್ಬ ಮನುಷ್ಯ ಊಟ ಮಾಡಿದರೆ ಬೇರೆದನ್ನ ಆಲೋಚನೆ ಮಾಡ್ತಾನೆ. ಹೌದು, ಅವನಿಗೆ ಹಸುವೆ ಇದ್ದರೆ ಬೇರೆ ಆಲೋಚನೆ ಬರೋದಿಲ್ಲ. ಈ ಸರ್ಕಾರ ಇವತ್ತೆಲ್ಲ ಬೇರೆ ಬೇರೆ ಆಲೋಚನೆಗಳು ಮಾಡೋ ಸ್ಥಿತಿಗೆ ತಂದ್ರೆ ನಾವು ಫುಡ್ಡೇ ಚಾಲೆಂಜ್ ಆಗಿದ್ರೆ ಇನ್ ಕೇಸ್ ಗೌರ್ಮೆಂಟ್ಗಳಿಗೆ ಅದ್ರ ಕಡೆಗೆ ಅವ್ರು ಹೆಚ್ಚು ಗಮನ ಕೊಡಬೇಕಾಗಿದ್ದು. ಈಗ ನಮ್ಮೆಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ, ಬೇರೆ ಬೇರೆ ವಲಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಇವ್ರಿಗೆಲ್ಲ ಅವಕಾಶ ಕಲ್ಪಿಸಿರೋದೆ ನಾವು, ಆದರೆ ಅದನ್ನು ನಾವು ಸಾಬೀತು ಮಾಡೋಕ್ಕಾಗ್ತಾ ಇಲ್ಲ. ನಾವು ಅದರಲ್ಲಿ ಫೇಲ್ ಆಗಿದ್ದೀವಿ. ನಮ್ಮ ಕಾಂಟ್ರಿಬ್ಯೂಷನ್ನ ಸಾಬೀತು ಮಾಡೋದ್ರಲ್ಲಿ ನಾವು ಫೇಲ್ ಆಗಿದ್ದೀವಿ. ನಮಗೆ ಹೊಲ ಹೊಡೆಯೋದು ಗೊತ್ತು, ಬೆಳೆ ಕಟಾವು ಮಾಡೋದು ಗೊತ್ತು, ಅವ್ರಿಗೆ ಅರ್ಥ ಆಗಂಗೆ ಮಾತಾಡೋದು ಗೊತ್ತಿಲ್ಲ ನಮಗೆ. ಮಧ್ಯಪ್ರದೇಶ ಸರಿ ಇದ್ರೆ ಉತ್ತರ ಪ್ರದೇಶ ಹಾಗಾಗಿ ಆ ದೃಷ್ಟಿಯಿಂದ ಸರ್ ಈಗ ಏನು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಬಜೆಟಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ, ನಾನು ಬರೀ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳೋದಿಲ್ಲ, ರೈತರ ಜೊತೆಗೆ ಸೊಸೈಟಿಗೆ ಅನುಕೂಲ ಆಗಬೇಕು. ಆ ರೈತರಿಗೆ ಬೆಂಬಲಿಸಿ ನೀವು. ಎಸ್, ಆದರೆ ಆರ್ಥಿಕತೆಯ ದೃಷ್ಟಿಯಿಂದಿರುವಂತಹ ಚಾಲೆಂಜಸ್ ವಿಶೇಷವಾಗಿ ಈಗ ಅವಾಗಿಂದಲೂ ಕೂಡ ಚರ್ಚೆ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ, ಎಕ್ಸ್ಟರ್ನಲ್ ಫೋರ್ಸಸ್ಸು ಬಹಳ ಮುಖ್ಯವಾದಂತಹ ಚಾಲೆಂಜ್ ಇದ್ದೇ ಇದೆ. ಟ್ಯಾರಿಫ್ನ ವಿಚಾರಗಳಿದ್ದಾವೆ, FTA ಮೂಲಕವಾಗಿ ಅನುಕೂಲ ಆಗುತ್ತೆ ಅನ್ನೋಂಥ ನಿರೀಕ್ಷೆಗಳಿದ್ದಾವೆ. ಅದು ಕೂಡ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಆಗ್ಬೋದು, ಇಮಿಡಿಯೇಟ್ನ ಸೊಲ್ಯೂಷನ್ಗಳಲ್ಲ ಅನ್ನುವಂತಹ ಚಾಲೆಂಜಸ್ ಕೂಡ ಇದೆ. ಈ ದೃಷ್ಟಿಯಿಂದ ಈಗಿನ ಈ ಬಜೆಟ್ ಯಾವ ರೀತಿಯಾಗಿ ಫಂಡಮೆಂಟಲ್ಸನ್ನು ಸೆಟ್ ಮಾಡಬೇಕಾಗಿದೆ, ಹೇಗೆ ಇದು ಗ್ರೌಂಡ್ ಸೆಟ್ ಮಾಡಬೇಕಾಗಿದೆ? ಒಂದು, ಆವಾಗಲೇ ನಾವೇನು ವಿಕಸಿತ ಭಾರತದ ಬಗ್ಗೆ ಮಾತಾಡ್ತಿದ್ವಿ, ಎಲ್ಲ ಎಕ್ಸ್ಪರ್ಟ್ಸು ಇವನ್ ನಾನು ಸ್ಟಡಿ ಮಾಡಿದಾಗ್ಲೂ ನೀವು ಒಂದು ವೇಳೆ 30 ಟ್ರಿಲಿಯನ್ ರೀಚ್ ಆಗಬೇಕಂದ್ರೆ 8% ಮಿನಿಮಮ್ ಗ್ರೋತ್ ಇರಬೇಕು ಫಾರ್ 20 ಇಯರ್ಸ್. ಈಗಾಗಲೇ ಡ್ಯೂ ಟು ಆಲ್ ದಿಸ್ ರೀಸನ್ಸ್, ಕೋವಿಡ್ ಇತ್ತು, ಈಗ ಟ್ಯಾರಿಫ್ ಇದೆ, ಈ ಎಲ್ಲ ಕಾರಣದಿಂದ ಈಗಾಗಲೇ ನಾವು 4 ವರ್ಷ ಕಳ್ಕೊಂಡ್ಬಿಟ್ಟಿದ್ದೀವಿ 2020ಇಂದ. ಸೊ ಹೀಗಿರುವಾಗ ಇವಾಗ ನಾವು ಕ್ಯಾಪೆಕ್ಸ್ನ ಲಾಸ್ಟ್ ಇಯರು ಅದ್ರ ಹಿಂದಿನ ವರ್ಷ ನಾವು 11.1 lakh crores ಆಶ್ರಯಿಸಿದ್ವಿ.
ಈ ಸರಿ ಅದನ್ನು ಒಂದು 13 to 14 lakh crores ಹೆಚ್ಚು ಮಾಡಿದ್ರೆ, ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆ ಏನು ಹೇಳ್ತಾ ಇದೆ ಈಗ ಬಂದಿರೋದು ಮೊನ್ನೆ 4% ಆಫ್ ದಿ GDP ನಾವು ಕ್ಯಾಪೆಕ್ಸ್ಗೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ ಅಂತ. ಸೊ ಅದನ್ನು ಹೆಚ್ಚು ಮಾಡಬೇಕು. ನೀವು ಹೆಚ್ಚು ಮಾಡಿದ್ರೆ ಏನಾಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚು ಮಾಡಿದ್ರೆ ಈವನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗೆ ಅನುಕೂಲ ಆಗುತ್ತೆ. ನಿಮ್ಮ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಂಡಿಯಾದಲ್ಲಿ ನಾವು ಯಾವಾಗಲೂ ಮಾಡರ್ನ್ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಮಾತಾಡ್ತೀವಿ, ಆದರೆ ಒಂದು 15 ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ಗಂಟೆ ಹಿಡಿತಾ ಇದೆ, ಎಸ್ಪೆಷಲಿ ಸಿಟೀಸಲ್ಲಿ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಅಂದರೆ ನಮಗೆ ಗೊತ್ತಾಗುತ್ತೆ. ಇನ್ನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಬೇಕಂದ್ರೂ ಒನ್ ಆಫ್ ದಿ ಫ್ಯಾಕ್ಟರ್ ಇಸ್ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರಬೇಕು. ಇನ್ಫ್ರಾಸ್ಟ್ರಕ್ಚರ್ ಕಡೆಗೆ ಹೆಚ್ಚು ಒತ್ತನ್ನು ಅವರು ಇಲ್ಲಿ ಕೊಡಬೇಕಾಗತ್ತೆ. ಮತ್ತು ಈಗ ನಾವು ನೆಕ್ಸ್ಟ್ ಇಯರ್ದು ಎಕ್ಸ್ಪೆಕ್ಟೇಷನ್ ಕೂಡ ಎಕನಾಮಿಕ್ ಸರ್ವೆ ಪ್ರಕಾರ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ 6.8 to 7.2 ಇವೆಲ್ಲ ಕ್ರೈಸಿಸಿಂದ. ಹಾಗಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೆಚ್ಚು ಒತ್ತು ಕೊಡೋದು, ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಚ್ಚು ಕೊಡೋದು, ಇವುಗಳನ್ನ ಮಾಡಿದ್ರೆ ನ್ಯಾಚುರಲ್ ಆಗಿ ನಮ್ಮದು ಕನ್ಸಂಪ್ಷನ್ ಲೆವೆಲ್ಸು ಜಾಸ್ತಿ ಆಗೇ ಆಗುತ್ತೆ. ಕನ್ಸಂಪ್ಷನ್ ಲೆವೆಲ್ ಈಗ 61% ಆಫ್ ದಿ GDPಗೆ ಹೆಚ್ಚಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಅದು ಇನ್ನಷ್ಟು ಹೆಚ್ಚಾಗುತ್ತೆ, ಅದರಿಂದ ಎಕಾನಮಿಕ್ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತ. ಈ ಕ್ಯಾಪೆಕ್ಸಿಂದ ಏನು ಮೇಜರ್ ಅಡ್ವಾಂಟೇಜ್ ಅಂದರೆ ಮಲ್ಟಿಪ್ಲೈಯರ್ ಎಫೆಕ್ಟ್ಸ್ ನಮಗೆ ಜಾಸ್ತಿ ಆಗುತ್ತೆ. ನಾವು ಉದ್ಯೋಗದ ಬಗ್ಗೆ ಅವಾಗ ಮಾತಾಡ್ತಾ ಇದ್ವಿ. ಉದ್ಯೋಗ ತನ್ನಿಂದ ತಾನೇ ಸೃಷ್ಟಿಯಾಗುತ್ತೆ. ನೀವು ಮೈಕ್ರೋ ಆ್ಯಂಡ್ MSME ಅನ್ನುವಾಗ್ಲೂ ನೀವು ಮೈಕ್ರೋ ಆ್ಯಂಡ್ ಸ್ಮಾಲ್ಗೆ ಹೆಚ್ಚು ಒತ್ತು ಕೊಟ್ಟರೆ ಸಾಕು. MSME ಹೇಳ್ತಾನೆ ಇದ್ದೀವಿ, ಮೈಕ್ರೋಗೆ ಹೆಚ್ಚು ಒತ್ತು ಕೊಡಲಿ. ಅದಕ್ಕೆ 99.2% ನಮಗೆ MSME ಇರೋದು ಮೈಕ್ರೋ ಇಂಡಸ್ಟ್ರೀಸ್. ಸೊ ಅವುಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದರೆ ಗ್ಯಾರಂಟಿ ನಿಮಗೆ ಒಂದು ಒಳ್ಳೆ ಪಿಕ್ಚರ್ ನಮಗೆ ಖಂಡಿತ ಸಿಗುತ್ತೆ. ಇನ್ನು ಅಗ್ರಿಕಲ್ಚರ್ ಬಗ್ಗೆ ಹೇಳುವಾಗ್ಲೂ ಸಹ ಅಗ್ರಿಕಲ್ಚರ್ ಈಸ್ ದಿ ಒನ್ಲಿ ಕಲ್ಚರ್ ಆಫ್ ದಿ ಇಂಡಿಯಾ ಅಂತ ಹೇಳುವಂಥ ಕಾಲ ಇತ್ತು. ಈಗ ಲಾರ್ಜೆಸ್ಟ್ ಕಲ್ಚರ್ ಇನ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಜನರೇಷನ್. ಆ ಸರ್ಪ್ಲಸ್ ಲೇಬರ್ನ ನಾವು ಶಿಫ್ಟ್ ಮಾಡದೇ ಇದ್ದರೆ, ನಾವು ಇವಾಗಲೂ ನಿಮಗೆ ನಮ್ಮ ಎಕನಾಮಿಕ್ ಸರ್ವೆ ಹೇಳ್ತಾ ಇರೋದು 44.4% ಜನ ಇವತ್ತು ನಾವು ಆಶ್ರಯಿಸಿರೋದು ಕೃಷಿನ. ಅದರಲ್ಲಿ ಅಷ್ಟು ಜನ ಅಗತ್ಯ ಇಲ್ಲ. ಈಗ ನಾವು AI ತರಬೇಕು ಅಂತ ಇದ್ದೀವಿ, ಇವೆಲ್ಲ ತಂದಾಗ ನಮಗೆ ಮಿನಿಮಮ್ 20% ಶಿಫ್ಟ್ ಮಾಡಬೇಕು. ಆ 20% ಅಡಿಷ್ನಲ್ ಟ್ರೈನಿಂಗ್ ಕೊಡಬೇಕು. ನೀವು ಹಂಗೇನೆ ಯಾರು ತಗೋತಾರೆ, ಅವ್ರನ್ನ ಟ್ರೈನ್ ಮಾಡುವಂಥ ಕೆಲಸಗಳನ್ನು ಈ ಆಯವ್ಯಯದಲ್ಲಿ ನೋಡಿದ್ರೆ ಆ 20% ಇಲ್ಲಿಗೆ ಶಿಫ್ಟ್ ಆದರೆ ನಿಮಗೆ ಮೈಕ್ರೋ ಇಂಡಸ್ಟ್ರೀಸ್ಗೆ ಇಲ್ಲ ಇನ್ನು ಯಾವ್ಯಾವ ಸೆಕ್ಟರ್ಸ್ಗೆ ಅವ್ರ ಅಗತ್ಯ, ಸರ್ವಿಸ್ ಸೆಕ್ಟರ್ಗೆ ಶಿಫ್ಟ್ ಮಾಡೋಕ್ಕೆ ಸಾಧ್ಯ ಆಗುವಂಥ ಟ್ರೈನಿಂಗ್ ಕೊಡುವಂಥ ಕೆಲಸಗಳನ್ನು ಇಲ್ಲಿ ಮಾಡಿದ್ರೆ ಆಗ ಒಂದು ನಿಮಗೆ ನಾವು ವಿಕಸಿತ ಭಾರತಕ್ಕೆ ದೊಡ್ಡ ಇದನ್ನ ಲೀಪ್ ಫ್ರಾಗಿಂಗ್ ತರ ಮಾಡ್ಬೋದು ಅಂತ. ಮುರಳೀಧರ್ ಜಸ್ಟ್ ಬರ್ತೀನಿ, ಅದಕ್ಕೆ ಮುಂಚಿತವಾಗಿ ಒಂದೇ ಒಂದು ನಿಮಿಷ ಜಸ್ಟ್ ನೋಡಿ, ಇವಾಗ ಆಪರ್ಚುನಿಟಿ ಇರೋದರಲ್ಲಿ ನಾವು ಕೇಶವ ಅವರು ಹೇಳಿದ್ದಲ್ಲ, ಇಟ್ ಇನ್ವಾಲ್ವ್ಸ್ ಮನಿ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಅದರ್ ಥಿಂಗ್ಸ್ ಸ್ಪೆಂಡಿಂಗ್. ಬಟ್ ದೇರ್ ಆರ್ ಲಾಟ್ ಆಫ್ ಏರಿಯಾಸ್ ವೇರ್ ವಿ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಮನಿ. ಇವಾಗ ನೋಡಿ, ನಾವು 27 EU ಕಂಟ್ರೀಸ್ ಇದೆ ನಮಗೆ, ದೇ ಆರ್ ಓಪನ್ ನಾವು. ಅಲ್ಲಿ ಇರೋ ನಮ್ಮ ಇಂಡಿಯನ್ ಮಿಷನ್ಸ್ ಇದ್ದಾರಲ್ಲ, ಅವರು ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿಬಿಟ್ಟು ನಮ್ಮ ಇಂಡಿಯನ್ ಇಂಡಸ್ಟ್ರೀಸ್ನ ಪ್ರಮೋಟ್ ಮಾಡೋದು ಏನಾದರೂ ಮಾಡಿದ್ರೆ ಖಂಡಿತವಾಗಿ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಎ ಟ್ರೆಮೆಂಡಸ್ ಇಂಪ್ಯಾಕ್ಟ್. ಆದರೆ ನಮ್ಮವರು ದೇ ಹ್ಯಾವ್ ಅ ವೆರಿ ವೆರಿ ನೆಗೆಟಿವ್ ಮೈಂಡ್ಸೆಟ್. ನಾನೇ ಪರ್ಸನಲಾಗಿ ಎಷ್ಟೋ ಎಂಬಸೀಸ್ಗೆ ಹೋಗಿದ್ದೀನಿ ನಾನು. ಕಮರ್ಷಿಯಲ್ ಅಟ್ಯಾಚೀಸ್ ಅವರು 10 ವರ್ಷದ ಮುಂದೆ ಇರೋ ಬ್ರೋಷರ್ಸು, 10 ವರ್ಷ ಮುಂದೆ ಇರೋ ಒಂದು ವಿಚಾರಗಳು, ಅದರ ಬಗ್ಗೆ ಮಾತಾಡ್ತಾ ಇರೋ ಹೊತ್ತು ನಮ್ಮ ಇವಾಗ ಇರೋ ಮಿನಿಸ್ಟರ್ ಇದ್ದಾರಲ್ಲ, ಅವ್ರ ಥರ 10% ಅಗ್ರೆಸಿವ್ ಆಗಿದ್ದರೆ ಅವರ್ ಎಕ್ಸ್ಪೋರ್ಟ್ಸ್ ಕ್ಯಾನ್ ಗ್ರೋ ಟ್ರೆಮೆಂಡಸ್ಲಿ. ಯಾರೂ ಸರ್ಕಾರದ ಆಮೇಲೆ ನ್ಯಾಷನಲ್ ಫೀಲಿಂಗ್ ಇಲ್ಲ ಅವರಿಗೆ. ಅವ್ರದ್ದು ಏನಾಗಬೇಕೋ ಅದು ನೋಡ್ತಾ ಇರೋ ಹೊತ್ತು ಇದನ್ನು ಒಂದು ಪ್ರಾಜೆಕ್ಟ್ ಆಗಿ ತಗೊಂಡು ನಮ್ಮ ಸರ್ಕಾರದಿಂದ ನಾವು ಇದನ್ನು ಪುಷ್ ಮಾಡಬೇಕಂದ್ರೆ ಎಷ್ಟೋ ಚೇಂಜಸ್ ಬರ್ಬೋದು. ಇದು ಒಂದು ವಿಷಯ, ನಾನ್ ಮನಿ ಐಟಮ್ ಇದು. ಎಸ್, ಆದರೆ ಗುರುರಾಜಾಚಾರ್ಯ, ಇನ್ನೊಂದು ಜನರ ಹತ್ರ ಇರುವಂಥ ದೊಡ್ಡ ನಿರೀಕ್ಷೆ ಚಿನ್ನ ಬೆಳ್ಳಿದ ಕಥೆ ಏನಪ್ಪ ಅಂತ ಹೇಳಿ. ಚಿನ್ನದ ದರ ಗಗನಕ್ಕೆ ಏರ್ತಾ ಇದೆಯಲ್ಲ, ಗಗನದಿಂದ ಆಚೆ ಎಲ್ಲಾದರೂ ಜಾಗ ಇದ್ದರೆ ಅಲ್ಲೂ ಕೂಡ ಹೋಗುತ್ತೆ ಅನ್ನೋಂಥ ರೀತಿಯಲ್ಲಿ ಕಾಣ್ತಾ ಇದೆ ಅಂತೇಳಿ ಜನಸಾಮಾನ್ಯರಿಗೆ ಅನ್ನಿಸ್ತಾ ಇದೆ. ಯಾಕಂದರೆ ಹೌದು, ಸರ್ಕಾರಗಳು ಅಥವಾ ಶ್ರೀಮಂತ ವರ್ಗ ಇವರೆಲ್ಲರೂ ಕೂಡ ಅದನ್ನು ಇನ್ವೆಸ್ಟ್ಮೆಂಟ್ ಯೋಚನೆ ಮಾಡ್ಬೋದು. ಸಾಮಾನ್ಯ ಜನ ಮದುವೆ ಆದಾಗ ತಾಳಿ ಕರೆಕ್ಟ್ ಆಗಿರುವಂಥ ಒಂದು ತಾಳಿ ಹಾಕೋದ್ಕೊಂಡು 3 ಪವನ್ನ ತಾಳಿ ಕಟ್ಟಬೇಕು ಅಂದರೂ ಕೂಡ ಎಷ್ಟಪ್ಪ ನಾನು ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡೋ ಸ್ಥಿತಿಯಲ್ಲಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಏನಾದ್ರು ನಿರೀಕ್ಷೆ ಮಾಡ್ಬೋದಾ ಚಿನ್ನದ ವಿಚಾರದಲ್ಲಿ ಏನಾದರೂ? ಇದು ಐ ಥಿಂಕ್ ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲೂ ಇಲ್ಲ. ಇಟ್ ಈಸ್ ಅನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್. ನಾವು ಮುಂಚೆ ಏನು ಮಾಡ್ತಾ ಇದ್ವಿ, ವಿ ಯೂಸ್ ಟು ಇನ್ವೆಸ್ಟ್ ಇಟ್ ಇನ್ ಶೇರ್ಸ್, ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ FIIs, ವಿ ಯೂಸ್ ಟು ಇನ್ವೆಸ್ಟ್ ಅಬ್ರಾಡ್. ಬಟ್ ಈಗೇನಾಗಿದೆ, ಅಲ್ಲಿ ಅನ್ಸರ್ಟಿನಿಟಿ ಇರೋದ್ರಿಂದ ಆಲ್ ದ ಮನಿ ಈಸ್ ಮೂವಿಂಗ್ ಟುವರ್ಡ್ಸ್ ವೇರ್ ಎವರ್ ಇಟ್ ಇಸ್ ಸೇಫ್ ಅಂತ. ಹೌದು, ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಸ್ ದ ಸೇಫೆಸ್ಟ್. ಐ ಮೀನ್ ಎಲ್ಲಿಗಿದ್ರೂ ನಾವು ಸೇಫಾಗಿ ಇನ್ವೆಸ್ಟ್ ಮಾಡ್ಬೋದು ಅಂತೇಳಿ. ಆದ್ದರಿಂದ ಅಲ್ಲಿ ಒಂದು ಅಗೇನ್ ಇವರೆಲ್ಲ ಮಾತಾಡ್ದಂಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆರ್ ಇನ್ಫ್ಲುಯೆನ್ಸಿಂಗ್ ಅವರ್ ಕಮಾಡಿಟಿ ಮಾರ್ಕೆಟ್.
ಇದನ್ನು ಕಮಾಡಿಟಿ ಮಾರ್ಕೆಟ್ ಅಂತ ಹೇಳ್ತೇವೆ. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರ್ ಈಸ್ ಮಿಸ್ಬಿಹೇವಿಂಗ್, ಇಟ್ ಇಸ್ ನಾಟ್ ಬಿಹೇವಿಂಗ್ ಅಂತ ಹೇಳ್ತಾ ಇಲ್ಲ. ಒಂದು ಸರ್ತಿ ಮೇಲೆ ಹೋಗ್ತಾ ಇದೆ, ಒಂದು ಸರ್ತಿ ಕೆಳಗೆ ಬರ್ತಾ ಇದೆ. ಸೊ ಆದ್ದರಿಂದ ಇದು ಸಾಧಾರಣ ಜನಗಳಿಗೆ ಭಾರಿ ಕಷ್ಟ. ಎಷ್ಟೋ ಚಿನ್ನದ ವ್ಯಾಪಾರಿಗಳಿಗೂ ಕೂಡ ಇದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅವ್ರಿಗೆ ವ್ಯಾಪಾರನೇ ಆಗ್ತಾ ಇಲ್ಲ. ಅದು ವ್ಯಾಪಾರಿಗಳ ಕಡೆಯಿಂದ. ಇನ್ನು ಮದುವೆ ಮಾಡೋ ವಿಷಯಕ್ಕೆ ಬಂದರೆ ಅವರು ಬಹುಶಃ ಇನ್ನು ಹಿಂಗೆ ಬರ್ಬೋದು, ಬಂಗಾರದ ತಾಳಿ ಅಲ್ಲ ಬೆಳ್ಳಿ ತಾಳಿ, ಬೆಳ್ಳಿ ತಾಳಿ ಅಲ್ಲ ಹಿತ್ತಾಳಿ ತಾಳಿ, ಅಥವಾ ಬೆಳ್ಳಿ ತಾಳಿಗೆ ಬಂಗಾರದ ಒಂದು ನೀರು ಕುಡಿಸ್ಬಿಟ್ಟು ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಇಟ್ಸ್ ವೆರಿ ವೆರಿ ಅನ್ಫೇರ್. ಐ ಮೀನ್ ನಾವು ನೋಡಿದ್ವಿ 6 ವರ್ಷ ಹಿಂದ್ಗಡೆ 5 ಲಕ್ಷ ಇತ್ತು, ಈಗ 15 ಲಕ್ಷ 17 ಲಕ್ಷವರೆಗೆ ಗೋಲ್ಡ್ ಆಗ್ಬಿಟ್ಟಿದೆ 100 ಗ್ರಾಮಿಗೆ. ವೆರಿ ವೆರಿ ಗೋಲ್ಡ್ ಹ್ಯಾಸ್ ಬಿಕಮ್ ಅನ್ಟಚಬಲ್. ನಾವು ಗೋಲ್ಡ್ ಹ್ಯಾಸ್ ಬಿಕಮ್ ಅನ್ಟಚಬಲ್. ಅದೇ ಹೇಳಿ, ಈಗ ನಾನು ನಿನ್ನೆ ಒಂದು ಇನ್ವೆಸ್ಟ್ ಮಾಡಬೇಕು ಅಂತೇಳಿ ನಾನು ಸಿಲ್ವರ್ಗೆ ಅನ್ಕೊಂಡೆ ಬೀಳ್ತಾ ಇದೆ ಅಂತೇಳಿ, ಆಮೇಲೆ ನೋಡಿದ್ರೆ ಇನ್ನೂ ಬೀಳ್ತಾ ಇದೆ. ಇನ್ನೂ ಅದು ಮಾಡಬೇಕೋ ಬೇಡ ಅಂತ ಹೇಳೋ ಒಂದು ಪರಿಸ್ಥಿತಿನೂ ನಮಗೆ ಕಷ್ಟ ಆಗಿದೆ. ಇದೊಂದು ನಾನು ಲಾಸ್ಟ್ ಹೇಳ್ಬಿಡ್ತೀನಿ. ಈಗ ಬ್ಯಾಂಕ್ FD ಈಸ್ ದ ಸೇಫೆಸ್ಟ್, ಐ ಮೀನ್ ನಾನು ಹೇಳೋದು ಸೇಫೆಸ್ಟ್. ಬಟ್ ಈಗಿನ ಜನರೇಷನ್ ಏನು ಮಾಡ್ತಾ ಇದೆ, FD ಅಲ್ಲಿ ಇಟ್ಟರೆ ನನಗೆ ಟ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮ್ಯೂಚುವಲ್ ಫಂಡಲ್ಲಿ ಇಡ್ತಾ ಇದ್ದಾರೆ. ಸೊ ಮ್ಯೂಚುವಲ್ ಫಂಡಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತದೆ. ಅದಕ್ಕೆ ಒನ್ ಆಫ್ ದ ರಿಕ್ವೆಸ್ಟ್ ದಟ್ ವಿ ಹ್ಯಾವ್ ಗಿವನ್, ನಿನ್ನೆ SBI ಚೇರ್ಮನ್ ಕೂಡ ಕೇಳಿದ್ರು, ಈ ಬ್ಯಾಂಕ್ FDನ ಮೇಕ್ ಇಟ್ ಈಕ್ವಲ್ ಟು ಈಕ್ವಿಟಿ ಮ್ಯೂಚುವಲ್ ಫಂಡ್. ಅಂದರೆ ಅದರ 1 ವರ್ಷಕ್ಕಿಂತ ಹೆಚ್ಚಿಟ್ಟರೆ ಕ್ಯಾಪಿಟಲ್ ಗೇನ್ಸ್ ತರ 15% ಅಲ್ಲಿ ಟ್ಯಾಕ್ಸ್ ಮಾಡಿ ಅಂತ ಹೇಳಿ. ಸೊ ದಟ್ ಈಸ್ ಅವರ್ ರಿಕ್ವೆಸ್ಟ್. ಇದು ಗೋಲ್ಡ್ ಇಂಪಾರ್ಟೆಂಟ್ ಥಿಂಗ್. ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆ ಆಗುತ್ತೆ. 11 ಗಂಟೆಗೆ ಸರಿಯಾಗಿ ಬಜೆಟ್ ಮಂಡನೆ ಆಗುತ್ತೆ. ಈಗಾಗಲೇ ಕ್ಯಾಬಿನೆಟ್ನ ಅಪ್ರೂವಲ್ ಅನ್ನ ಈ ಒಂದು ಬಜೆಟ್ ಪಡ್ಕೊಂಡಿದೆ. ಕೇಂದ್ರ ಸಚಿವ ಸಂಪುಟದ ಅನುಮೋದನೆಯನ್ನು ಪಡ್ಕೊಂಡಿದೆ. ರಾಷ್ಟ್ರಪತಿಯವರ ಮುಂದೆಯೂ ಕೂಡ ಹೋಗಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಬಂದಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಕೆಲವೇ ಕ್ಷಣಗಳಲ್ಲಿ ಆಯವ್ಯಯವನ್ನು ಮಂಡಿಸ್ತಾರೆ. ಇನ್ನು 11 ಗಂಟೆಗೆ ಸರಿಯಾಗಿ ಸಂಸತ್ತಿನ ಅಧಿವೇಶನ ಆರಂಭ ಆಗುತ್ತೆ. ಲೋಕಸಭೆಯಲ್ಲಿ ತಮ್ಮ 9ನೇ ಬಾರಿಯ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುರಳೀಧರ್ ಅವರ ಒಂದು ಕ್ವಿಕ್ ಆಗಿ ಒಂದು ಕ್ವಿಕ್ ಕ್ವಶನ್ ನಿಮ್ಮ ಹತ್ರ. ಫಸ್ಟ್ ಬಜೆಟ್ಗೂ 9ನೇ ಬಜೆಟ್ಗೂ ನಿರ್ಮಲಾ ಸೀತಾರಾಮನ್ ಅವರಲ್ಲಿ ನೀವು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ? ನಿರ್ಮಲಾ ಸೀತಾರಾಮನ್ ಆಸ್ ಎ ಫಿನಾನ್ಸ್ ಮಿನಿಸ್ಟರ್ ಆಗಿ ನೀವು ಏನು ನಿರೀಕ್ಷೆಯನ್ನು ಇಟ್ಕೊಂಡು? ಇಲ್ಲ, ಐ ಥಿಂಕ್ ಶಿ ಹ್ಯಾಸ್ ಡನ್ ಎ ಗುಡ್ ಜಾಬ್ ಇನ್ ದ ಲಾಸ್ಟ್ 9 ಓವರ್ ಆಲ್ ನೋಡಿದ್ರೆ. ಶಿ ಹಸ್ ಬೀನ್ ವೆರಿ ರೆಸ್ಪಾನ್ಸಿವ್ ಮಾಡಿದಾರೆಲ್ಲ. ಅದರಿಂದ ಈ ಬಡ್ಜೆಟಲ್ಲೂ ಅವರಿಗೆ ಟೈಮ್ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಇವಾಗ ಚೇಂಜಸ್ ಏನಾಗಿದೆ, ಟ್ಯಾರಿಫೇ ಇರಲಿ, FTA ಇರಲಿ, ಅದನ್ನು ಅವರು ಇನ್ಕಾರ್ಪೊರೇಟ್ ಮಾಡಿಕೊಂಡು ಬಡ್ಜೆಟಲ್ಲಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೋ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ನನ್ನ ಪ್ರಕಾರ ಅವರು ಶಿ ವಿಲ್ ರೆಸ್ಪಾಂಡ್ ಟು ದ ಚೇಂಜಸ್ ಇನ್ ದ ವರ್ಲ್ಡ್ ಅಂತ ಅನಿಸುತ್ತೆ ನನಗೆ. ಐ ಥಿಂಕ್ ಶಿ ವಿಲ್ ಡೂ ಎ ಗುಡ್ ಜಾಬ್ ಆನ್ ರೆಸ್ಪಾಂಡಿಂಗ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟುಡೇ. ಆಮೇಲೆ ಗೋಲ್ಡ್ ಬಗ್ಗೆ ಆಲ್ ದ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲ ಡಾಲರಲ್ಲಿ ಇನ್ವೆಸ್ಟ್ ಮಾಡಿರೋರೆಲ್ಲ ದೇ ಆರ್ ಶಿಫ್ಟಿಂಗ್ ಟು ಗೋಲ್ಡ್. ಡಿಡಾಲರೈಸೇಷನ್ ಅಂತ ಹೇಳ್ತಾ ಇವಲ್ಲ, ಅದು ನಡೆಯೋದ್ರಿಂದ ಗೌರ್ಮೆಂಟ್ಸ್ ಆರ್ ಇನ್ವೆಸ್ಟಿಂಗ್ ಇನ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಅದರಿಂದ ದ ಡಿಮಾಂಡ್ ಫಾರ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಈಸ್ ಶೂಟಿಂಗ್ ಅಪ್ ಲೈಕ್ ಎನಿಥಿಂಗ್. ಯುರೋಪಿಯನ್ ಯೂನಿಯನ್ ಬಳಿಯಲ್ಲಿರುವಂಥ ಗೋಲ್ಡ್ಗಿಂತ ಜಾಸ್ತಿ ಪೋಲೆಂಡ್ ಒಂದು ದೇಶ ಪರ್ಚೇಸ್ ಮಾಡೋದಕ್ಕೆ. ಹೌದು, ಚೈನಾ ಅಂಡ್ ಇಂಡಿಯಾ ವಿ ಆರ್ ಬೈಯಿಂಗ್ ಟನ್ಸ್ ಅಂಡ್ ಟನ್ಸ್ ಆಫ್ ಗೋಲ್ಡ್ ಅಂಡ್ ಬ್ರಿಂಗಿಂಗ್ ಇಟ್ ಬ್ಯಾಕ್ ಆಲ್ಸೋ. ಡಾಲರಿಂದ ಗೋಲ್ಡ್ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅದರಿಂದ ಆರ್ಡಿನರಿ ಪೀಪಲ್ ವಿಲ್ ಬಿ ಅಫೆಕ್ಟೆಡ್. ಸೊ ನಾನು ಒಂದೇ ಹೇಳ್ತೀನಿ, ನಿರ್ಮಲಾ ಸೀತಾರಾಮನ್ ಅವರು ಮುಂಚೆ ಫಸ್ಟ್ 7 years ಶಿ ವಾಸ್ ವೆರಿ ವೆರಿ ರಿಜಿಡ್. ಈಗ ಲಾಸ್ಟ್ 2-3 years ಶಿ ಇಸ್ ಟಾಕಿಂಗ್ ಲೈಕ್ ಅ ಪೊಲಿಟಿಷಿಯನ್. ಐ ಥಿಂಕ್ ಶಿ ಇಸ್ ರೆಸ್ಪಾನ್ಸಿವ್ and we are able to see the change, positive change. ಒಬ್ಬ ಎಕನಾಮಿಸ್ಟ್ ಆಗಿ ಯೋಚನೆ ಮಾಡಲಿ ಅವರು, ಪೊಲಿಟಿಷಿಯನ್ ಆಗಿ ಯೋಚನೆ ಮಾಡೋದು ಬೇಡ. ಲಾಸ್ಟ್ ಇಯರ್ ವಾಸ್ ದಿ ಬೆಸ್ಟ್ ಬಜೆಟ್, ಈ ಸರಿ ಬೆಟರ್ ಬಜೆಟ್ ಆಗಿರಲಿ ಅಂತ ಆಶಿಸ್ತೀನಿ. ನಾನು ಒಂದು ಹೇಳಲಿಕ್ಕೆ ಸರ್, ಈಗ ನಮ್ಮ ಎಕಾನಮಿ ಅಂತ ತಕ್ಷಣ ಒಂದು ಎಂಪ್ಲಾಯ್ಮೆಂಟು, ಇನ್ನೊಂದು ಪರ್ಚೇಸಿಂಗ್ ಕೆಪಾಸಿಟಿ ಬಗ್ಗೆ ಮಾತಾಡ್ತಾರೆ. ಎಂಪ್ಲಾಯ್ಮೆಂಟ್ ಹೆಚ್ಚು ಕೊಡೋ ಸೆಕ್ಟರಲ್ಲಿ ನಮ್ದು ಅಗ್ರಿಕಲ್ಚರ್ ಒಂದು. ಪರ್ಚೇಸಿಂಗ್ ಕೆಪಾಸಿಟಿ ಅನ್ನೋದು ಮಾತಾಡಿದ್ರೆ ಒಂದನ್ನು ಹೇಳ್ಬೋದು, ನಮಗೆ ರೈತರಿಗೆ ಹೆಚ್ಚು ಹಣ ಬರಂಗೆ ಮಾಡಿದರೆ ನಿಮ್ಮ EDಗೆ IT ಕೆಲಸ ಇರಲ್ಲ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಬರಲಿ, ವಿ ಆರ್ ರೆಡಿ ಟು ಪೇ ಇನ್ಕಮ್ ಟ್ಯಾಕ್ಸ್ ವೆನ್ ಇಫ್ ಇನ್ಕಮ್ ಕಮ್ಸ್. ಇನ್ಕಮ್ ಕಮ್ಸ್ ದೆನ್ ವಿ ಆರ್ ರೆಡಿ ಟು ಪೇ ದ ಇನ್ಕಮ್ ಟ್ಯಾಕ್ಸ್. ನಿಜ. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ಗೆ ಬಂದಿದ್ದಾರೆ, ಲೋಕಸಭೆಗೆ ಆಗಮಿಸಿದ್ದಾರೆ. ಲೋಕಸಭೆ ಕಲಾಪ ಸರಿಯಾಗಿ 11 ಗಂಟೆಗೆ ಆರಂಭ ಆಗ್ತಾ ಇದೆ. 9ನೇ ಬಾರಿ ಲೋಕಸಭೆಯಲ್ಲಿ ತಮ್ಮ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಈ ಬಾರಿ ತಮಿಳುನಾಡಿನಲ್ಲೂ ಚುನಾವಣೆ ಇರೋದ್ರಿಂದಾಗಿ ತಮಿಳುನಾಡಿನ ಕಂಚಿ ಸ್ಯಾರಿಯನ್ನು ಉಟ್ಟು ಬಂದಿದ್ದಾರೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು. ಕಳೆದ ಬಾರಿ ಬಜೆಟ್ನಲ್ಲಿ ಬಿಹಾರದ ಕಡೆಗೆ ಜಾಸ್ತಿ ಹೋಯಿತು ಅಂತ ಹೇಳ್ತಾ ಇದ್ವಿ. ಈ ಬಾರಿ ಅದು
ತಮಿಳುನಾಡು ಪಶ್ಚಿಮ ಬಂಗಾಳ ಕಡೆಗೆ ಹೋಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ನಿರೀಕ್ಷೆ ಇದ್ದೇ ಇದೆ. ಅದರ ಬಗ್ಗೆ ನಂತರ ಮಾತಾಡೋಣ. ಈಗ ಬಜೆಟ್ ಆರಂಭ ಆಗ್ತಾ ಇದೆ.